ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಮೃತ್ಯುಂಜಯ ಸ್ವಾಮೀಜಿ ವಿರುದ್ಧ ದೂರು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಹಿಳಾ ಆಯೋಗಕ್ಕೂ ದೂರಿನ ಪ್ರತಿ ಬಂದಿದೆ. ನಾವು ಕೂಡ ಡಿಸಿಪಿ ಅವರಿಗೆ ಪತ್ರ ಬರೆದಿದ್ದೇವೆ. ಈ ಪ್ರಕರಣದ ಬಗ್ಗೆ ತನಿಖೆಗೆ ಒತ್ತಾಯಿಸುತ್ತೇವೆ. ಯಾರೇ ತಪ್ಪು ಮಾಡಿದರೂ ಶಿಕ್ಷೆ ಆಗಲೇಬೇಕು. ಸ್ವಾಮೀಜಿಯವರು ದೂರು ದಾಖಲಿಸಿರುವ ಬಗ್ಗೆ ತಿಳಿದಿಲ್ಲ. ಯಾರು ಕೂಡ ಬ್ಲಾಕ್ ಮೇಲ್ ಕೇಸ್ ಮಾಡಬಾರದು. ಗ್ಯಾರಂಟಿ ನ್ಯೂಸ್ಗೆ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ಸಂತ್ರಸ್ತೆ ಕೊಟ್ಟಂತ ದೂರಿನಲ್ಲಿ ಏನಿದೆ? ಮಠಕ್ಕೆ ಕರೆಸ್ಕೊಂಡು ಪ್ರಸಾದ ಕೊಡ್ತೀನಿ ಅಂತ ಹೇಳಿ ಕಿರುಕುಳ ನೀಡಿದ ಆರೋಪ ಮಾಡಿದ್ದಾರೆ ಮಹಿಳೆ. ಜಯಮೃತ್ಯುಂಜಯ ಸ್ವಾಮೀಜಿ ಅವರ ವಿರುದ್ಧ ರಾಜ್ಯ ಮಹಿಳಾ ಆಯೋಗಕ್ಕೆ ದೂರು ನೀಡಿದ್ದಾರೆ. ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆಯಾದಂತಹ ನಾಗಲಕ್ಷ್ಮಿ ಚೌಧರಿ ಅವರಿದ್ದಾರೆ. ಬನ್ನಿ ಅವರ ಮಾತಾಡ್ತಾ ಹೋಗ್ತೀನಿ. ಮೇಡಮ್, ಈ ದೂರಿನ ಅನ್ವಯ ಏನಾಗಬಹುದು? ಏನು ಕ್ರಮವನ್ನು ಕೈಗೊಳ್ತೀರಾ? ಅಲ್ಲ, ನಾನು ಕ್ರಮ ಕೈಗೊಳ್ಳೋದಿಲ್ಲ. ಬಟ್ ನಾನು ಇಮಿಡಿಯೇಟ್ಲಿ ಅಲ್ಲಿ ಕನ್ಸರ್ನ್ಡ್ ಅವ್ರು ಯಾವ ಸ್ಟೇಷನ್ಗೆ ಅವರು ಕಂಪ್ಲೇಂಟ್ ಮಾಡಿದ್ದಾರೆ ಅಲ್ಲಿನ DCP ಅವ್ರಿಗೆ ನಾನು ಖುದ್ದಾಗಿ ಮಾತಾಡಿದ್ದೀನಿ. ಮತ್ತು ನಮ್ಮ ಕಡೆಯಿಂದನೂ ಲೆಟ್ರ್ ಹೋಗಿದೆ. ಸೊ ಅವ್ರಿಗೆ ತನಿಖೆ ಮಾಡಿಬಿಟ್ಟು ನಮಗೆ ರಿಪೋರ್ಟ್ ಮಾಡ್ತಾರೆ. ಆಮೇಲೆ ಆ ಹೆಣ್ಮಗಳಿಗೆ ಏನೆಲ್ಲ ಸೂಕ್ತ ಅಂದರೆ ಒಂದು ರಕ್ಷಣೆ ಕೊಡಬೇಕು, ಭದ್ರತೆ ಕೊಡಬೇಕು, ಅದನ್ನು ಸಹ ಪೊಲೀಸರು ಅವ್ರಿಗೆ ಕೊಡ್ತಾರೆ. ಮತ್ತು ಅವ್ರ ಹತ್ರ ಆ ಥರದ್ದು ಯಾವುದಾದ್ರೂ ವಿಡಿಯೋಗಳು ಅಂಥವೆಲ್ಲ ಇದ್ದರೆ ಅದನ್ನು ಪೊಲೀಸವ್ರು ಕಲೆಕ್ಟ್ ಮಾಡಿಕೊಂಡು ಯಾವುದೇ ಥರ ಹೆಣ್ಣುಮಗಳಿಗೆ ಬ್ಲ್ಯಾಕ್ ಮೇಲ್ ಮಾಡದೆ ರೀತಿಯಲ್ಲಿ ಆ ಸೂಕ್ತ ರಕ್ಷಣೆಯನ್ನು ಪೊಲೀಸರು ಒದಗಿಸ್ತಾರೆ. ಅದ ನಂತರದಲ್ಲಿ ಅವ್ರು ನನಗೆ ಹೇಳ್ತಾರೆ. ಮೇಡಮ್, ಮತ್ತೊಂದು ಕಡೆ ವಿಜಯಪುರದಲ್ಲೂ ಸ್ವಾಮೀಜಿಯವರು ಒಂದು ದೂರನ ದಾಖಲು ಮಾಡಿದ್ದಾರೆ, ನನಗೆ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ ಅಂತ. ಅದ್ರ ಬಗ್ಗೆ ನಂಗೆ ಗೊತ್ತಿಲ್ಲ. ಅಲ್ಲ, ಯಾರು ಆ ಥರ ಮಾಡಬಾರ್ದು. ಬ್ಲ್ಯಾಕ್ ಮೇಲು, ವಿಡಿಯೋಸು ಅದೆಲ್ಲ ಅಪರಾಧ. ಕಾನೂನಿನ ಪ್ರಕಾರ ಅದು ಅಪರಾಧ. ಆ ಥರ ಮಾಡಿದರೆ ಅವ್ರಿಗೆ ಶಿಕ್ಷೆ ಆಗಬೇಕು, ಮುಲಾಜೆ ಇಲ್ಲ ಅದರಲ್ಲಿ. ಸೊ ಇದಷ್ಟು ಏನು ನಾಗಲಕ್ಷ್ಮಿ ಚೌಧರಿ ಅವರು ಹೇಳಿದ ಮಾತು. ಒಂದು ಪಕ್ಷದಲ್ಲಿ ಅವರು ತಪ್ಪು ಮಾಡಿದ್ದೆ ಆದರೆ ಖಂಡಿತವಾಗಿಯೂ ಶಿಕ್ಷೆ ಆಗುತ್ತೆ. ನಾನು ಒಂದು DCP ಲೆವೆಲ್ಗೆ ಪತ್ರವನ್ನು ಬರೆಯುವ ಕೆಲಸವನ್ನು ಮಾಡ್ತೀನಿ ಅನ್ನೋದು ನಾಗಲಕ್ಷ್ಮಿ ಚೌಧರಿ ಅವರ ಮಾತಾಗಿದ್ದು. ಕ್ಯಾಮ್ರಾ ಪರ್ಸನ್ ರೂಪೇಶ್ ಜೊತೆ ಗಿರೀಶ್, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.